ಹಾಯ್ ಫ್ರೆಂಡ್ಸ್, ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ತೊಗರಿಬೇಳೆ ಹೋಳಿಗೆ ಅಂದರೆ ಒಬ್ಬಟ್ಟನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಸ್ಮೂತಾಗಿ ಈಸಿಯಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕೆಲವೊಂದು ಟಿಪ್ಪನ್ನು ನೀವು ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಹೋಳಿಗೆ ಬರುತ್ತೆ ಅಂತ ಹೇಳ್ಬೋದು. ನಾನಿಲ್ಲಿ ನೀರನ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು 2 ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಗ್ಲಾಸ್ ಬೇಳೆಯನ್ನು ಹಾಕ್ಕೊಂಡ್ಬಿಟ್ಟು, ನೀರನ್ನ ಜಾಸ್ತಿ ಕೂಡ ಹಾಕ್ಕೋಬೋದು. ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ. ತೊಗರಿಬೇಳೆ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಬಿಸಿ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಆದಷ್ಟು ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ಇದನ್ನು ಕುಕ್ಕರಲ್ಲಿ ಕೂಡ ಬೇಯಿಸ್ಕೋಬೋದು. ಆದರೆ ಕುಕ್ಕರಲ್ಲಿ ಗೊತ್ತಾಗಲ್ಲ ಎಷ್ಟು ನೀಟಾಗಿ ಬೆಂದಿದೆ ಅಂತ. ತುಂಬ ಜಾಸ್ತಿ ಬೆಂದುಬಿಟ್ರೆ ಅಷ್ಟು ಹೋಳಿಗೆ ಸರಿಯಾಗಿ ಬರಲ್ಲ. ಅದಕ್ಕೋಸ್ಕರ ನೀವು ಈ ರೀತಿ ಪಾತ್ರೆಯಲ್ಲೇ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಅದನ್ನ ಬೇಯಲಿಕ್ಕೆ ಇಟ್ಬಿಟ್ಟು ನಾನು ಈ ಹಿಟ್ಟು ಕಲಿಸ್ತಾ ಇದ್ದೀನಿ. ಇಲ್ಲಿ ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಲೋಟ ಮೈದಾ ಹಿಟ್ಟು, ಹಾಗೆ 1 ಚಿಟಿಕೆ ಅರಿಶಿನ, ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇವಾಗ ನೀರನ್ನು ಹಾಕ್ತಾ ಆದಷ್ಟು ಸ್ಮೂತಾಗಿ ಕಲಿಸ್ಕೋಬೇಕು. ಒಂಥರ ಹೂವಿನ ಥರ ಆ ರೀತಿ ಹದದಲ್ಲಿ ಕಲಿಸ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಈ ಟಿಪ್ಪನ್ನು ನೀವು ಫಾಲೋ ಮಾಡ್ಬೋದು. ನಾನಿಲ್ಲಿ ನೀರನ್ನ ಹಿಟ್ಟಿನ ಮೇಲೆ ಹಾಕ್ತಾಯಿಲ್ಲ, ಕೈ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಕೈ ಮೇಲೆ ಹಾಕ್ಕೊಂಡು ಬೆರಳನ್ನು ಆಡಿಸ್ತಾ ಕಲಿಸಿದರೆ ತುಂಬ ನೀಟಾಗಿ ಹಿಟ್ಟು ಕಲಿಸುತ್ತೆ. ಹಾಗೆ ತುಂಬ ಚೆನ್ನಾಗಿ ಕೂಡ ಆಗುತ್ತೆ. ಅಂದರೆ ಎಷ್ಟು ಅಳತೆಯಲ್ಲಿ ನೀರು ಬೀಳ್ತಾ ಇದೆ ಅಂತ ಕೂಡ ನಮಗೆ ಗೊತ್ತಾಗುತ್ತೆ. ಸೊ ಈ ಟಿಪ್ಪನ್ನ ನೀವು ಫಾಲೋ ಮಾಡಿ. ಇದು ಚೆನ್ನಾಗಿ ಕಲಿಸಾದ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ, ಹಿಟ್ಟಿಗೆ ಎಣ್ಣೆ ಕುಡಿಸ್ಬೇಕು. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈ ರೀತಿ ಕಲಿಸ್ಕೋಬೇಕಾಗುತ್ತೆ ನೀಟಾಗಿ. ಒಂದು ಅರ್ಧ ಬಟ್ಲಾದರೆ ಎಣ್ಣೆಯನ್ನು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ. ಈ ರೀತಿ ಎಣ್ಣೆಯನ್ನು ಕುಡಿಸ್ಬೇಕು ಚೆನ್ನಾಗಿ. ಇದಾದ ನಂತರ ಇದನ್ನು ಮುಚ್ಚಿ ಇಟ್ಬಿಡೋಣ. 1 ತಾಸಾದರೂ ನೆನೆಬೇಕಿದು. ಬೇಳೆ ಬೆಂದು ಅದು ಮಿಕ್ಸಿ ಮಾಡ್ಕೊಳ್ಳೋಷ್ಟ್ರೊಳಗೆ ನೆನೆಯುತ್ತೆ. ಇವಾಗ ಬೇಳೆಯನ್ನು ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಒಂದು 80% 70% ಬೆಂದಿದೆ ಅಂತ ಅಂದಾಗ ನಾವು ಬಸ್ಬಿಡೋಣ. ಬಸ್ಕೋಬೇಕು ಇದನ್ನು. ಈ ರೀತಿ ಒಂದು ಸಾಣ್ಸೋದು ತೊಗೊಂಡು ನೀರು ಮತ್ತು ಆ ಕಟ್ಟನ್ನು ಬೇರೆ ಮತ್ತು ಬೇಳೆಯನ್ನು ಬೇರೆ ಮಾಡಿಕೊಂಡು ಬೇಯಿಸ್ಕೊಂಡು ಬಿಡೋಣ. ಈ ರೀತಿ ಬೇಯಿಸ್ಕೊಂಡಿದ್ದೀನಿ. ಈ ಕಟ್ಟನ ಸಾರನ್ನು ಯಾವ ರೀತಿಯಾಗಿ ಮಾಡೋದು, ಹೋಳಿಗೆ ಸಾರು ಅನ್ನೋದು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇವತ್ತು ಹೋಳಿಗೆ ಅಷ್ಟೇ ಮಾಡೋದನ್ನು ಹೇಳ್ಕೊಡ್ತೀನಿ. ಈಗ ಅದೇ ಪಾತ್ರೆಗೆ ಮತ್ತೆ ಬೇಳೆಯನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಗ್ಯಾಸ್ನ ಆನ್ ಮಾಡಿಕೊಂಡು ನಾನಿಲ್ಲಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಅಳತೆಯಲ್ಲಿ ಬೇಳೆಯನ್ನು ತೊಗೊಂಡಿರ್ತೀರೋ, ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಅದೇ ಅಳತೆ ತೊಗೋಬೋದು. ಕಡಿಮೆ ಬೇಕು ಅಂದರೆ ಸ್ವಲ್ಪ ಬೆಲ್ಲನ ಕಡಿಮೆ ಮಾಡ್ಕೋಬೋದು. ನಾನಿಲ್ಲಿ ಯಾವ ಅಳತೆಯಲ್ಲಿ ಬೇಳೆ ತೊಗೊಂಡಿದ್ದೀನೋ ಅದೇ ಅಳತೆಯಲ್ಲಿ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಬೆಲ್ಲ ಯಾಕೆ ಅಷ್ಟು ಹಾಕ್ಕೊಂಡಿದ್ದೀನಿ ಅಂದರೆ, ನಾನಿಲ್ಲಿ ಒಂದು ಅರ್ಧ ಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಕಾಯಿ ತುರಿಯನ್ನು. ನೀವು ಒಣ ಕೊಬ್ಬರಿಯನ್ನು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಹಸಿದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿದ್ರಂತೂ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ. 1 ಏಲಕ್ಕಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಒಣಶುಂಠಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ 3 ಫ್ಲೇವರ್ ಇರುತ್ತಲ್ಲ, ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ. ಈ ಕೊಬ್ಬರಿ ಕೂಡ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೊಬ್ಬರಿ ಜಾಸ್ತಿ ಹಾಕೋದಿದ್ರೆ ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕ್ಕೊಳ್ಳಿ. ನಿಮಗೆ ಸ್ವೀಟ್ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಿಮ್ಮ ಹದದಲ್ಲಿ ನೋಡಿಕೊಂಡು ಈ ರೀತಿಯಾಗಿ ಮಾಡ್ಕೋಬೋದು. ಬೆಲ್ಲ ಎಲ್ಲ ಕರಗಿ ಬೇಳೆ ಮೆತ್ತಗಾಗಿದೆ ಅಂತ ಅಂದ್ಕೊಂಡಾಗ ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಮಿಕ್ಸಿನ ಮಾಡ್ಕೊಂಡ್ಬಿಟ್ಟು ಈ ರೀತಿ ಸಾಣಿಸೋದಿರುತ್ತಲ್ಲ, ಮಿಕ್ಸಿಯಲ್ಲಿ ಅಷ್ಟು ನೀಟಾಗಿ ಅಂದರೆ ನುಣ್ಣಗೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಮಿಕ್ಸಿ ಮಾಡ್ಕೊಂಡಾದ ನಂತರ ಈ ರೀತಿ ಸಾಣಿಸೋದನ್ನು ತೊಗೊಂಡು ಇದರಲ್ಲಿ ಕೂಡ ಈ ರೀತಿ ಮಾಡಿಕೊಂಡ್ರೆ ಅಂದರೆ ಹೂರಣ ತುಂಬ ಸ್ಮೂತಾಗಿರುತ್ತೆ. ಹಾಗೆ ತುಂಬ ಸಣ್ಣದಾಗಿ ಇರುತ್ತೆ ಕೂಡ. ಹೋಳಿಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಮೊದಲಿಗೆ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಈ ರೀತಿ ಸಾಣಿಸೋದ್ರಲ್ಲಿ ನೀವು ಮಿಚ್ಕೊಂಡ್ಬಿಟ್ರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ಒಂದು ಸ್ವಲ್ಪನೂ ಬೇಳೆ ಕಾಣಿಸಲ್ಲ. ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ. ಈ ಟಿಪ್ಪನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಇವಾಗ ಮತ್ತೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ರೀತಿ ಬಡ್ಕೊಳ್ಳಿ. ಅಂದರೆ ತುಂಬ ಚೆನ್ನಾಗಿ ಹೋಳಿಗೆ ಬರುತ್ತೆ. ಈ ರೀತಿ ಹಿಟ್ಟನ್ನು ನಾವು ಎಷ್ಟು ನಾದ್ತೇವಲ್ಲ ಅಷ್ಟು ಸ್ಮೂತಾಗಿ ಬರುತ್ತೆ. ಈ ರೀತಿ ಬಡ್ಕೋಬೋದು. ಇಲ್ಲಾಂದರೆ ನೀವು ಹಾಗೆ ಕೈಯಿಂದ ಕೂಡ ಕಲಿಸ್ಕೋಬೋದು. ಆದರೆ ಈ ರೀತಿ ಹಿಟ್ಟನ್ನು ಬಡಿದ್ಬಿಟ್ರೆ ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ. ಹಿಟ್ಟು ಮಾತ್ರ ಚೆನ್ನಾಗಿ ಇರುತ್ತೆ. ಹೋಳಿಗೆ ಮಾತ್ರ ಎಷ್ಟು ಸ್ಮೂತಾಗಿ ಬರುತ್ತೆ ಅಂದರೆ ಕೈಯಲ್ಲಿ ಒಂಥರ ಹೂವು ಹಿಡಿದಷ್ಟು ಸ್ಮೂತಾಗಿರುತ್ತಲ್ವ, ಸೊ ಆ ರೀತಿ ಅನಿಸುತ್ತೆ. ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ನೀಟಾಗಿ ಬಡ್ಕೊಂಡಿದ್ದೀನಿ. ಇವಾಗ ಹೋಳಿಗೆ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಹಾಳೆಯನ್ನು ತೊಗೊಂಡಿದ್ದೀನಿ.
ನೀವು ಬೇಕಿದ್ರೆ ಬಾಳೆದೆಲೆಯಲ್ಲಿ ಕೂಡ ತಟ್ಕೋಬೋದು. ನಿಮ್ಮ ಹತ್ರ ಹೋಳಿಗೆ ಶೀಟ್ ಮಾಡೋದಿತ್ತಂದರೆ ಸೊ ಅದ್ರಲ್ಲಿ ಕೂಡ ನೀವು ಮಾಡ್ಕೋಬೋದು. ಕೈಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಹಾಳಿಗೂ ಕೂಡ ಚೆನ್ನಾಗಿ ಎಣ್ಣೆ ಹಚ್ಕೊಂಡಿದ್ದೀನಿ. ಈಗ ಒಂದು ಹದದಲ್ಲಿ ಹೋಳಿಗೆ ಮಾಡೋಣ. ನಾನು ಈ ರೀತಿ ಹಿಟ್ಟನ್ನು ತೊಗೊಂಡು ಸ್ವಲ್ಪ ಅಗಲವಾಗಿ ಮಾಡಿಕೊಂಡು ನಾ ಯಾವ ಹಿಟ್ಟು ತೊಗೊಂಡಿರ್ತೇನಲ್ಲ ಸೊ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೂರಣನ ತೊಗೊಂಡು ಈ ರೀತಿ ಒಳಗಡೆ ಅದನ್ನು ತುಂಬ್ಕೋಬೇಕು. ನೋಡ್ಕೊಳ್ಳಿ, ಈ ರೀತಿ ತುಂಬಿಬಿಟ್ಟು ಆಮೇಲೆ ತಟ್ಕೋಬೇಕಾಗುತ್ತೆ. ತಟ್ಟೋದು ಕೂಡ ತುಂಬಾ ಸುಲಭ. ನಾನು ಸೊ ಅದನ್ನು ಕೂಡ ನಿಮಗೆ ಹೇಳ್ಕೊಡ್ತೀನಿ. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಈ ರೀತಿ ಸರಿಯಾಗಿ ಎಲ್ಲೂ ಹೊರಗೆ ಬರದೇ ಇರೋ ರೀತಿ ಫಿಲಪ್ ಮಾಡ್ಕೋಬೇಕು. ಅದರೊಳಗಡೆ ಸ್ವಲ್ಪ ಈ ರೀತಿ ತಟ್ಕೊಂಡು ಅದಾದ ನಂತರ ಇದ್ರ ಮೇಲ್ಗಡೆ ಮತ್ತೆ ಒಂದು ಹಾಳೆಯನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಈ ರೀತಿ ಸರಿಸ್ತಾ ಹೋದರೆ ತುಂಬ ಚೆನ್ನಾಗಿ ಹೋಳಿಗೆ ಬರುತ್ತೆ. ಒಂದು ಸ್ವಲ್ಪ ಎಲ್ಲಿ ಕಿತ್ಕೊಳ್ಳೋದಿಲ್ಲ, ಹಾಗೆ ಎಲ್ಲೂ ಏನೂ ಆಗೋದಿಲ್ಲ. ಆ ರೀತಿ ಎಲ್ಲ ಕಡೆ ಸಮವಾಗಿ ನೀಟಾಗಿ ಆ ಹೂರಣ ಅನ್ನೋದಿರುತ್ತಲ್ಲ ಅದೆಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಈ ರೀತಿಯಾಗಿ ಒಂದು ಮೇಲ್ಗಡೆ ಒಂದು ಹಾಳೆಯನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಸರಿಸ್ತಾ ಹೋದರೆ ಸಾಕು. ತುಂಬ ಅಂದರೆ ತುಂಬ ತೆಳುವಾಗಿ ಹಾಗೆ ತುಂಬ ಚೆನ್ನಾಗಿ ಕೂಡ ಬರುತ್ತೆ. ಟೈಮ್ ಕೂಡ ನಿಮ್ಮದು ಸೇವ್ ಆಗುತ್ತೆ. ಸೊ ಇದು ಒಂದು ಟಿಪ್ನ ಫಾಲೋ ಮಾಡಿ. ತುಂಬ ಅಂದರೆ ತುಂಬಾ ಸಖತ್ತಾಗಿ ಹೋಳಿಗೆ ಬರುತ್ತೆ ಅಂತ ಹೇಳ್ಬೋದು. ಅದಾದ ನಂತರ ನಾನಿಲ್ಲಿ ಹಂಚನ್ನು ಕಾಯ್ಲಿಕ್ಕೆ ಇಟ್ಟಿದ್ದೆ. ಹಂಚು ಚೆನ್ನಾಗಿ ಕಾದ ನಂತರ ಹೋಳಿಗೆಯನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಸೊ ಅದನ್ನು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಆದರೆ ಹಂಚನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿದರೆ ತುಂಬ ಚೆನ್ನಾಗಿ ಬೇಯುತ್ತೆ ಹೋಳಿಗೆ. ಹೊತ್ತೋದಿಲ್ಲ. ಚೆನ್ನಾಗಿ ಮೈದಾ ಹಿಟ್ಟು ಹಾಕಿರ್ತೇವಲ್ಲ ಆದಷ್ಟು ಚೆನ್ನಾಗಿ ಬೇಯಿಸ್ಕೊಂಡು ತಿಂದರೆ ಒಳ್ಳೆಯದು ಅಂತ ನಿಧಾನವಾಗಿ ಬೇಯಿಸ್ಕೋಬೇಕು. ಈ ರೀತಿಯಾಗಿ ಬೇಯಿಸ್ಕೊಂಡಿದ್ದೀನಿ ನಾನು. ತಿನ್ಲಿಕ್ಕೆ ಕೂಡ ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ. ಇಲ್ಲಿ ಕೊಬ್ಬರಿ ಕೂಡ ಹಾಕಿರೋದ್ರಿಂದ ಕೊಬ್ಬರಿ ಫ್ಲೇವರು ಮತ್ತು ಯಾಲಕ್ಕಿ ಹಾಕ್ಕೊಂಡಿರೋದ್ರಿಂದ ಶುಂಠಿ ಪೌಡ್ರ್ ಹಾಕ್ಕೊಂಡಿರೋದ್ರಿಂದ ತುಂಬ ಅಂದರೆ ತುಂಬಾ ಸಖತ್ತಾಗಿರುವಂಥ ಫ್ಲೇವರ್ ಇರುತ್ತೆ. ಇದು ತುಪ್ಪದ ಜೊತೆ ಮತ್ತು ಹಾಲಿನ ಜೊತೆ ತಿಂದರೆ ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಹಾಗೆ ಕೆಲವೊಂದು ಟಿಪ್ಪನ್ನು ಫಾಲೋ ಮಾಡಿದರೆ ನೀಟಾಗಿ ಹೋಳಿಗೆ ಎಲ್ಲೂ ಕಿತ್ಕೊಳ್ಳದೇ ಇರೋ ರೀತಿಯಾಗಿ ಬರುತ್ತೆ. ನೋಡಿಲ್ಲಿ ನಾನು ಈ ರೀತಿಯಾಗಿ ಹೋಳಿಗೆಯನ್ನು ಮಾಡಿಟ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ರೆಸಿಪಿ ಅಂತ. ಸೊ ಮತ್ತೆ ರುಚಿಯಾಗಿರುವಂಥ ಅಡುಗೆಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.